ಸೂಪರ್ ಡೂಪರ್ ಚೆನ್ನಾಗಿತ್ತು. ಸೂಪರ್ ಸೂಪರ್ ಆಗಿದೆ. ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಸ್ಟೈಲು ಎಲ್ಲ ಸಾಂಗ್ಸು ಸೂಪರ್ ಇಟ್ರು. ರವಿ ಬಸ್ರೂರು BGM ನೆಕ್ಸ್ಟ್ ಲೆವೆಲ್ಲು. KGF ಆದಮೇಲೆ ಸೂಪರ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ. BGM ಚೆನ್ನಾಗಿದೆ. ಯಶ್ ಅಂತೂ ಪರ್ಫಾರ್ಮರ್ ಸೂಪರಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ. ನಾವೇನು ಹೇಳಲ್ಲ, ಫಿಲಿಮ್ ಬಂದು ನೋಡಬೇಕು ಜನ, ಅವಾಗಲೇ ಗೊತ್ತಾಗುತ್ತೆ ಜನಕ್ಕೆ. ನಾವು ಹೇಳಿದ್ರೆ ಬ್ಯಾಡ್ ಇಂಪ್ರೆಷನ್ ತೊಗೊತಾರೆ, ಒಳ್ಳೆ ತೊಗೊತಾರೆ. ಬಟ್ ನಾವು ಹೇಳೋದೇನೆಂದರೆ ಫಿಲಿಮ್ ಬಂದು ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಸೂಪರ್ 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 ಎಲ್ಲ ಚೆನ್ನಾಗಿದೆ. ಸೂಪರ್ ಬರೋ ಸೂಪರ್ ಸೂಪರ್ ಸೂಪರ್. ಲಾಸ್ಟ್ ಟ್ವಿಸ್ಟ್ ಚೆನ್ನಾಗಿದೆ. ಟ್ವಿಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸ್ಟೋರಿ ಎಲ್ಲ. ಮೂವಿ ಅಂದರೆ ಇದು ಬ್ರೋ ಸಖತ್ತಾಗಿದೆ ಮೂವಿ. ಎಲ್ಲ ಬಂದು ನೋಡ್ಬೇಕಂತ ಹೇಳ್ತೀವಿ. ಎಲ್ಲ ಬಂದು ನೋಡ್ಬೇಕಷ್ಟೇ. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿ ಕೊಟ್ಟವ್ರೆ. ಚೆನ್ನಾಗಿತ್ತು. ಅದು ನೀವು ಫಿಲಮ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೂಪರ್ ಇದೆ ಸೂಪರ್ ಇದೆ ಹೇಳಿದೆ ಬ್ರೋ. ಎಷ್ಟನ್ನ ಮೀರ್ಸಕ್ಕಂತೂ ಯಾರ ಕೈಯಲ್ಲಿ ಆಗಲ್ಲ. ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಬೆಂಕಿ. ಇಡೀ ಮೂವಿನೇ ಇಷ್ಟ ಆಯ್ತಣ್ಣ. ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ಬೇಕು, ದಯವಿಟ್ಟು ಪ್ಲೀಸ್ ಸೆಲೆಬ್ರೇಷನ್ ಮಾಡಬೇಕು. ತುಂಬ ಇಷ್ಟ ಇದೆ. ಬ್ಲ್ಯಾಕ್ ಮಾಸ್ಟರ್ ಫಾಸ್ಟ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಒಂದು ಅಕ್ಕ ತಮ್ಮ ಪ್ರೀತಿ ಏನು ಅಂತ ತೋರಿಸ್ಕೊಂಡಿದ್ದಾರೆ. ಸರ್ ನಿಜವಾಗ್ಲೂ ಎಕ್ಸಲೆಂಟ್ ಮೂವಿ. ಒಬ್ಬ ಸಣ್ಣ ಹಳ್ಳಿ ಲುಟ್ಟಿ, ಮಂಡ್ಯದಂಥ ಸಣ್ಣ ಹಳ್ಳಿ ಲುಟ್ಟಿ ಇಂಡಿಯಾ ಎಲ್ಲ ಇಡೀ ವಿಶ್ವ ನೋಡುವಂಥ ಸಿನಿಮಾ ಮಾಡಿದ್ದಾರೆ. ಎಕ್ಸಲೆಂಟ್ ಮೂವಿ, ತುಂಬ ಚೆನ್ನಾಗಿದೆ. ಒಳ್ಳೆ ಪರ್ಫೆಕ್ಟ್, ಎಕ್ಸಲೆಂಟ್, ಸೂಪರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಚೆನ್ನಾಗಿದೆ. ಯಶ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮಕ್ಕಳ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವೇಟಿಂಗ್ ಫಾರ್ ಪಾರ್ಟ್ 2. ರಾಯ ಪಾರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ, ಸೌಂಡ್ಸು ಆ್ಯಂಡ್ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಕ್ಯಾಮ್ರಾ ವರ್ಕಿಂಗ್ ಅಂತೂ ಮಸ್ತಾಗಿದೆ. ಎಷ್ಟು ಆ್ಯಕ್ಟಿಂಗು ಸೂಪರ್ ಆಗಿದೆ. BGM ಸಖತ್ತಾಗಿದೆ. ಗೂಸ್ ಬಂಪ್ಸ್. ಸಕ್ಕತ್ತಾಗಿದೆ ಫಿಲಮ್ ನೋಡಿ, ಎಲ್ಲರೂ ನೋಡೋದು. ಸರ್ ಆ್ಯಕ್ಟಿಂಗ್ ಸೂಪರ್, ಎಷ್ಟು ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಸರ್ ಕ್ಯಾಮ್ರಾಮನ್ ವರ್ಕ್ ಅಂತೂ ಸೂಪರ್ ಆಗಿದೆ. ಮ್ಯೂಸಿಕ್ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸಲ್ಲಿ ಇಬ್ಬರು ಆ್ಯಕ್ಟಿಂಗ್ನು ಸೂಪರ್ ಆಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ನನಗಂತೂ ಫಸ್ಟ್ ಹಾಫ್ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಫಸ್ಟ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಂತೂ ಹುಚ್ಚ ಆಗೋದೆ ನಾನು. ನನಗೆ ಆ ಅಕ್ಕ ತಮ್ಮನ ಬಾಂಡಿಂಗ್ ತುಂಬ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ನನಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಆದರೂ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ. ಬಟ್ ಲಾಸ್ಟಲ್ಲಿ ಅರ್ಥ ಆಗಿಲ್ಲ ಅಷ್ಟೇ. ಬಟ್ ಆದರೆ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ನನ್ನ ಅಕ್ಕ ತಮ್ಮ ಬಾಂಧವ್ಯ, ಈ ರಾಖಿ ಹಬ್ಬ ಬೇರೆ ಬಂದ್ಬಿಟ್ಟಿದೆ, ಅದು ನನಗೆ ಇಷ್ಟ ಆಯಿತು. ಬಟ್ ನಾನು ಹೇಳೋದೇನೆಂದರೆ ಆ್ಯಕ್ಟಿಂಗ್ನ ತಿನ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನು ನೋಡಬೇಕು ಅಂದರೆ ದೇಶಕ್ಕೆ ಬರೀ ತಂದೆ ಮಕ್ಕಳು ಈ ಥರ ಸ್ವಾರ್ಥಕ್ಕೆಲ್ಲ ಏನೇನೋ ಚಟಗಳಿಗೆಲ್ಲ ಏನೇನು ಯೂಸ್ ಮಾಡ್ಕೊಳ್ಳೋರು ಅಂಥವ್ರು ಬಂದು ಸಿನಿಮಾ ನೋಡಬೇಕು. ಸರ್ ಮೂವಿ ಎಲ್ಲ ಚೆನ್ನಾಗಿದೆ ಸರ್. ಏನಂದರೆ ಫಸ್ಟ್ ಹಾಫಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಅಪ್ಪ ಮಗನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ. ಯಶ್ ಅವ್ರ ಆ್ಯಕ್ಟಿಂಗಲ್ಲಿ ಒಂದು ಬಗ್ಗೆ ಮಾತಾಡೋದು ಸರ್, ನಾವು ಡೈಲಾಗ್ಸ್ ಬಗ್ಗೆ ಹೊಗಳೋದಕ್ಕಿಂತ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನೆಕ್ಸ್ಟ್ ಲೆವೆಲ್ಲು. ಸ್ಟೋರಿ ವೈಸ್ ಅದೇ ಸರ್ ನೀವೆಲ್ಲ ಸ್ಟೋರಿ ಕೇಳ್ಬಿಡ್ತೀವಿ, ನೋಡಬೇಕು ಜನ ಬಂದು ಇಲ್ಲಿ ನೋಡಬೇಕು. ಎಲ್ಲ ಸ್ಟೋರಿ ಹೇಳ್ಬಿಟ್ರೆ ಜನ ಅಲ್ಲಿ ತಿಳ್ಕೊಂಡು ಅಲ್ಲೇ ಅಲರ್ಟ್ ಆಗ್ಬಿಡ್ತಾರೆ. ಬಂದು ನೋಡಿ ರಿವ್ಯೂ ತೊಗೊಳ್ಳಿ, ಅವರೇ ಚೆನ್ನಾಗಿ ತೊಗೊಳ್ಳಿ. ಒಳ್ಳೇದಾಗಲಿ ಟಾಕ್ಸಿಕ್ ಟೀಮ್ಗೆ.